Hello friends, welcome back to my YouTube channel. ಸೊ ಇವತ್ತಿನ ವಿಡಿಯೋ ಒಳಗ ನಾವು UPSC 2026 ಒಂದು ನೋಟಿಫಿಕೇಶನ್ ಜನವರಿ 14ನೇ ತಾರೀಕು ಬರೋದದ. ಸೊ OBC ಒಂದು ಡೇಟ್ ಅನೌನ್ಸ್ ಮಾಡ್ಯಾರ. ಸರ್ಟಿಫಿಕೇಟ್ EWS ಸರ್ಟಿಫಿಕೇಟ್ ಆಗಿರ್ಬೋದು, PWBD ಆಗಿರ್ಬೋದು, ಅಂಡ್ ಏಜ್ ಆಗಿರ್ಬೋದು, ಅಟೆಂಪ್ಟ್ಸ್ ಎಲ್ಲದರ ಬಗ್ಗೆ ಅಂಡ್ ಅಪ್ಲಿಕೇಶನ್ ಯಾವ ತರ ತುಂಬೋದು ಪ್ರತಿಯೊಂದರ ಬಗ್ಗೆ ನಾನು ಯಾವ ತರ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗ್ತಾವು 2026ಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇವತ್ತಿನ ಈ ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡ್ಲಿಕ್ಕತ್ತೇವಿ. ಸೊ ವಿಡಿಯೋ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುದದ. ಯಾರೆಲ್ಲ 2026ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರಿ ಎಲ್ಲರಿಗೂ. ಸೊ ಅದಕ್ಕೂ ಮೊದಲು ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಹೋದ ವರ್ಷದೊಳಗ ಏನೆಲ್ಲ ಏರಿಳಿತಗಳನ್ನ ಅನುಭವಿಸಿದಿರಿ, ಏನೆಲ್ಲ ಖುಷಿಗಳು ಅಥವಾ ದುಃಖಗಳು ನೀವು ಅನುಭವಿಸಿದಿರಿ. ಸೊ ಪ್ರತಿ ಖುಷಿಗಳಿಗೆ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ತಾ, ಏನೆಲ್ಲ ಕಷ್ಟಗಳನ್ನ ಪಟ್ಟಿರಿ ಅದೇ ಇನ್ನು ಮುಂದೆ ಯಾವತ್ತು ರಿಪೀಟ್ ಆಗದೆ ಇರೋ ತರ ನೋಡ್ಕೊಳ್ರಿ. ಹಾಕೊಂಡಿರುವಂತ ಎಲ್ಲಾ ರೆಸೊಲ್ಯೂಷನ್ಸ್ ಗಳಿಗೂ ಸಕ್ಸಸ್ ಸಿಗ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಎಸ್, 2026ಗೆ UPSC ಒಂದು ಪರೀಕ್ಷೆ ಬರಿಬೇಕಂತ ಯಾರೆಲ್ಲ ಕನಸು ಕಾಣತೀರಿ ಅವ್ರಿಗೆಲ್ಲ ಒಂದು ಖುಷಿ ಹಾಗೂ ಇಂಪಾರ್ಟೆಂಟ್ ಒಂದು ವಿಡಿಯೋ ಇದ. ಏನಪ್ಪಾ ಅಂತಂದ್ರ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಆಗ್ತದ. ಆಕ್ಚುಲಿ ಕಮೆಂಟ್ಸ್ ಬರಾಕತ್ತಿದ್ದು ಏನೇನಂದ್ರ OBC ಸರ್ಟಿಫಿಕೇಟ್ ಡೇಟ್ ಹೇಳ್ರಿ. ಯಾಕಂತಂದ್ರೆ ಇವಾಗ ಕಡಿಮೆ ಟೈಮ್ ಇರೋದ್ರಿಂದ ನೀವು ಇವಾಗನ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮಗ್ ಹೆಲ್ಪ್ ಆಗ್ತದ. ಸೊ OBC ಡೇಟ್ ಹೇಳ್ರಿ ಅಂಡ್ ಸರ್ಟಿಫಿಕೇಟ್ ಗಳ ಬಗ್ಗೆ ಕೇಳತ್ತಿದ್ರಿ. ನೇಮ್ ಚೇಂಜ್ ಆದ್ರೆ ಏನ್ ಮಾಡೋದು, ಡಿಗ್ರಿ ಫೈನಲ್ ಇಯರ್ ಇರುವಂತ ವಿದ್ಯಾರ್ಥಿಗಳು ಏನ್ ಮಾಡೋದು, ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ, ಈ ತರ ನಿಮ್ಗೆ ಏನೇನ್ ಡೌಟ್ಸ್ ಅದಾವಲ್ಲ ಅವೆಲ್ಲ ಡೌಟ್ಸ್ ಇವತ್ತಿನ ಈ ವಿಡಿಯೋ ಒಳಗ ಕ್ಲಿಯರ್ ಆಗ್ತಾವ. ಸೊ ಫಸ್ಟ್ ಪಾಯಿಂಟ್, ಜನವರಿ 14ನೇ ತಾರೀಕಿಗೆ ನೋಟಿಫಿಕೇಶನ್ ರಿಲೀಸ್ ಆಗ್ತದ. ಫೆಬ್ರವರಿ 3ನೇ ತಾರೀಕಿಗೆ ಲಾಸ್ಟ್ ಡೇಟ್. ಫೆಬ್ರವರಿ 3 ಸಂಜೆ 6 ಗಂಟೆಗೆ ಒಂದು ಕ್ಲೋಸ್ ಆಗ್ತದ ಈ ಒಂದು ವಿಂಡೋ, ಅಪ್ಲಿಕೇಶನ್ ಹಾಕೋ ಒಂದು ವಿಂಡೋ. ಸೊ ಯಾವ ತರ ಇರ್ತದ ಪ್ರೊಸೆಸ್, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಫೋಕಸ್ ಕೊಟ್ಟು ನೋಡಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲಾನು ದಯವಿಟ್ಟು ರೆಡಿ ಮಾಡಿ ಇಟ್ಕೊಳ್ರಿ. ಯಾಕಂದ್ರ UPSC ಅಪ್ಲಿಕೇಶನ್ ಹಾಕೋ ಒಂದು ಫಾರ್ಮ್ ಪ್ರೊಸೆಸ್ ಮೊದ್ಲಿನ ತರ ಈಸಿಯಾಗಿ ಉಳಿದಿಲ್ಲ. ಕೆಲವೊಬ್ರು ಒಂದಷ್ಟು ಚೀಟ್ ಮಾಡಿದ್ರು, ಲೈಕ್ OBC ಕ್ಯಾಸ್ಟ್ ನ ಮಿಸ್ಯೂಸ್ ಮಾಡ್ಕೊಂಡ, ಈ ತರ ಎಲ್ಲ ಆದಾಗ ಈ ಒಂದು ಪ್ರೊಸೆಸ್ ಬಹಳ ಸ್ಟ್ರಿಕ್ಟ್ ಆಗೈತಿ. ಫಸ್ಟ್ ಪಾಯಿಂಟ್, ಮಲ್ಟಿಪಲ್ ಅಪ್ಲಿಕೇಶನ್ ನ ಯಾವುದೇ ಕಾರಣಕ್ಕೂ ಹಾಕಕ್ ಹೋಗ್ಬೇಡ್ರಿ. ಲಾಸ್ಟ್ ಇಯರ್ ಬಹಳಷ್ಟು ಜನರ ಅಪ್ಲಿಕೇಶನ್ಸ್ ಗಳ ರಿಜೆಕ್ಟ್ ಆಗ್ಯಾವು. ರಿಜೆಕ್ಟ್ ಇನ್ ದ ಸೆನ್ಸ್ 1 ವರ್ಷ ನಿಮ್ದು ಅನ್ಯಾಯವಾಗಿ ವೇಸ್ಟ್ ಆಗ್ತದೆ. ಸೊ ಮಲ್ಟಿಪಲ್ ಟೈಮ್ ಅಪ್ಲಿಕೇಶನ್ ನ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಅಂಡ್ ದಯವಿಟ್ಟು ಮಿಸ್ಟೇಕ್ಸ್ ನ ಮಾಡಕ್ ಹೋಗ್ಬೇಡ್ರಿ. OTR ಫಿಲ್ ಮಾಡುವಾಗ, ಅಪ್ಲಿಕೇಶನ್ ಹಾಕುವಾಗ ಒಟ್ಟ ಮಿಸ್ಟೇಕ್ ಮಾಡ್ಬೇಡ್ರಿ. ಅಪ್ಲಿಕೇಶನ್ 14ನೇ ತಾರೀಕು ಸ್ಟಾರ್ಟ್ ಆತಂತ ಹೇಳಿ ಪೂರ್ತಿ 15ನೇ ತಾರೀಕನ ಸ್ಟಾರ್ಟ್ ಮಾಡ್ಬಿಡೋದು. ಕೆಲವು ಜನ ಸೈಬರ್ಗ್ ಹೋಗೆಲ್ಲ ಹಾಕ್ತಿರ್ತಾರ, ಅಲ್ಲಿ ಬಹಳ ಜನ ಕ್ರೌಡ್ ಒಳಗಿರ್ತಾರ, ಅಲ್ಲೆಲ್ಲ ಏನಾರ ಗಡ್ಬಡ್ ಒಳಗ ನಿಮ್ಮ ಒಂದಷ್ಟು ಮಿಸ್ಟೇಕ್ಸ್ ಆಗೋದ್ ಬೇಡ. ಯಾಕಂದ್ರೆ ಒಂದು ಮಿಸ್ಟೇಕ್ಸ್ ಆದ್ರೆ ಒಂದ್ಸಲ ಅಷ್ಟ ನಿಮ್ಗೆ ಚಾನ್ಸ್ ಅದ ಎಡಿಟಿಗೆ. ಬಟ್ ಅದಕ್ಕೂ ಕೂಡ ನೀವು UPSC ಜೊತೆ ಒಂದು ಕಾಲ್ ಮಾಡೋದು, ಮೇಲ್ ಮಾಡೋದು, ಈ ತರ ಬಹಳ ಪ್ರೊಸೆಸ್ ಈ ಸಲ ಬಹಳ ಸ್ಟ್ರಿಕ್ಟ್ ಐತಿ. ಹಿಂಗಾಗಿ ಫಸ್ಟ್ ಪಾಯಿಂಟ್, ಮಲ್ಟಿಪಲ್ ಟೈಮ್ ಅಪ್ಲಿಕೇಶನ್ ಹಾಕ್ಬೇಡ್ರಿ. ಸೆಕೆಂಡ್ ಟೈಮ್ ಯಾವುದೇ ಕಾಲಮ್ ತುಂಬುವಾಗೂ ಒಟ್ಟ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಅದ್ರಾಗನು ಕ್ಯಾಸ್ಟ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡದ ಒಂದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅಪ್ಲಿಕೇಶನ್ ಫಾರ್ಮ್ ನ ಹಾಕ್ರಿ. ಓಕೆ, ಇವಾಗ ಅಪ್ಲಿಕೇಶನ್ ನಿಮ್ದು 4 ಪಾರ್ಟ್ ಒಳಗ್ ಇರ್ತದ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು OTR ಒಂದು ಪ್ರೊಫೈಲ್, ಕಾಮನ್ ಒಂದು ಅಪ್ಲಿಕೇಶನ್ ಒಂದು ಫಾರ್ಮ್ ಏನಿರ್ತೈತಲ್ಲ ಅದನ್ನ ನೀವು ಫಿಲ್ ಮಾಡ್ಬೇಕು. ಅಲ್ಲಿ 70% ಕೆಲಸ ಅಲ್ಲೇ ಆಗ್ತದ ನಿಮ್ದು. ನೀವು ಬೆಟರ್ ಇವಾಗನ OTR ಒಂದು ಪ್ರೊಫೈಲ್ ಕ್ರಿಯೇಷನ್ ನ ಮಾಡಿಟ್ಕೊಳ್ಳೋದು ಬೆಟರ್. ಇನ್ನ ಸೆಕೆಂಡ್ ಪಾರ್ಟ್ ಒಳಗೆ ಏನಂದ್ರೆ ಅಪ್ಲಿಕೇಶನ್ ಫಾರ್ಮ್ ಬರ್ತದ. ಥರ್ಡ್ ಒಳಗ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಬರ್ತದ. ಫೋರ್ತ್ ಒಳಗ ಫೀಸು, ಫೋಟೋ, ಸಿಗ್ನೇಚರ್ ಮತ್ತೆ ಸೆಂಟರ್ ಸೆಲೆಕ್ಷನ್. ಈ 4 ಹಂತದೊಳಗ ನೀವು ಅಪ್ಲಿಕೇಶನ್ ನ ಫಿಲ್ ಮಾಡ್ತೀರಿ. ಇನ್ನ 10th ಸರ್ಟಿಫಿಕೇಟ್, 10th ಒಳಗ್ ಏನ್ ಹೆಸರು ಇರ್ತೈತ್ಲಾ ಅದ ಹೆಸರನ್ನ ಫಿಲ್ ಮಾಡ್ರಿ. ಯಾಕೆ ಒತ್ತಿ ಹೇಳತ್ತೇನಂದ್ರ ನನ್ನ ಕಮೆಂಟ್ ಬಾಕ್ಸ್ ಒಳಗ ಬಹಳ ಕಮೆಂಟ್ಸ್ ಗಳು ಬರೀ ನೇಮು, ಸ್ಪೆಲ್ಲಿಂಗ್ ಎರರ್ ಇದ್ರ ರಿಲೇಟೆಡ್ ಅದಾವ. ಓಕೆ, ಇನ್ ಕೇಸ್ ನೀವ್ ಏನಾರ ನೇಮ್ ಚೇಂಜ್ ಮಾಡಿದ್ರಿ, ಕೆಲವ್ರದ್ದು ಮದ್ವೆ ಆದ್ಮೇಲೆ ಗರ್ಲ್ಸ್ ಚೇಂಜ್ ಆಗಿರ್ತದ, ಇನ್ನು ಕೆಲವಷ್ಟು ಹುಡುಗರು ಸ್ಪೆಲ್ಲಿಂಗ್ ಚೇಂಜಸ್ ಇದೆಲ್ಲ ಆಗಿರ್ತದ ಅನ್ಕೊಳ್ರಿ. ಅವಾಗ ಸಪೋರ್ಟಿಂಗ್ ಡಾಕ್ಯುಮೆಂಟ್ ನಿಮ್ ಜೊತೆ ಇರ್ಬೇಕು, ಅಟ್ಯಾಚ್ ಮಾಡ್ಬೇಕಾಗ್ತದ. ನೀವು ಇನ್ ದ ಸೆನ್ಸ್ ಅಫಿಡಿವಿಟ್ ಅರ ಮಾಡಿಸ್ಕೊಳ್ರಿ. ಒಟ್ಟು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರ್ಬೇಕು. ನೀವು ಯಾಕೆ ನೇಮ್ ಚೇಂಜ್ ಮಾಡ್ಕೊಂಡ್ರಿ ಅನ್ನೋದಕ್ಕೆ ಒಂದು ಅಫಿಡಿವಿಟ್ ನ ನೀವು ಅಲ್ಲಿ ಅಟ್ಯಾಚ್ ಮಾಡ್ಬೇಕಾಗ್ತದ. ಫಸ್ಟ್ ಪಾಯಿಂಟ್, SSLC ಮಾರ್ಕ್ಸ್ ಕಾರ್ಡು. ಸೆಕೆಂಡ್ ಪಾಯಿಂಟ್, ಅಲ್ಲಿ ಏನಾರ ನಿಮ್ದು ಹೆಸರು ಏನಾರ ಚೇಂಜಸ್ ಆಗಿತ್ತು, ಡೇಟ್ ಆಫ್ ಬರ್ತ್ ಏನೋ ಒಂದ್ ಮಿಸ್ಟೇಕ್ ಆಗೈತಂದ್ರು ಒಂದು ಅಫಿಡಿವಿಟ್ ಆದ್ರೂ ಮಾಡಿಸ್ಕೊಳ್ಬೇಕಾಗ್ತದ, ಅಟ್ಯಾಚ್ ಮಾಡ್ಬೇಕಾಗ್ತದ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಓಕೆ,
ದೆನ್ ಏಜ್ ಬಗ್ಗೆ ಮಾತಾಡೋಣ. ಇನ್ ಮೇನ್ ಥಿಂಗ್ ಅಂದ್ರೆ ಕೆಟಗರಿ ಯಾವಾಗ ಫಿಲ್ ಮಾಡ್ತಿರಲ್ಲ ಬಹಳ ಕೇರ್ಫುಲ್ ಆಗಿ ನೀವು ಯಾವ ಕೆಟಗರಿಗೆ ಬಿಲಾಂಗ್ಸ್ ಮಾಡ್ತಿರಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡ್ರಿ. ಇನ್ನು ಏಜ್ ಬಗ್ಗೆ ಒಂದು ಕ್ಲಾರಿಟಿ ಇಟ್ಕೊಳ್ರಿ. ಆಕ್ಚುಲಿ ಇದು ಇಂಪಾರ್ಟೆಂಟ್ ಐತಿ, ಇದು ಕೂಡ ಕಮೆಂಟ್ ಒಳಗಿತ್ತು. ಏನಂತಂದ್ರ ಆಗಸ್ಟ್ 2026ಗೆ ನಿಮ್ಮ ಒಂದು ಏಜ 21 ತುಂಬಿರ್ಬೇಕು ನಿಮಗ. 2026 ಆಗಸ್ಟ್ಗೆ 21 ಏಜು ತುಂಬಿರಬೇಕು ಅಂದ್ರ ಅಷ್ಟೇ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಇನ್ನ 2 ಆಗಸ್ಟ್ 1994 ಒಳಗೆ ನಿಮ್ಮ ಒಂದು ಬರ್ತ್ ಆಗಿರ್ಬೇಕು. ನೀವು 1994 ಆಗಸ್ಟ್ 2 ಒಳಗೆ ನಿಮ್ಮ ಬರ್ತ್ ಆಗಿತ್ತು ಅಂತಂದ್ರ ಅಷ್ಟೇ ನೀವು ಏನ ಜನರಲ್ ಕೆಟಗರಿ ಒಳಗ ಅಪ್ಲೈ ಮಾಡಕ ಎಲಿಜಿಬಲ್ ಇರ್ತೀರಿ. ಓಕೆ, ಇನ್ ಬಂದ್ಬಿಟ್ಟು OBCಗೆ 35 ಇಯರ್ಸ್ ವರೆಗೂ ಅವಕಾಶ ಅದ, 9 ಅಟೆಂಪ್ಟ್ಸ್. SC/ST ಗೆ 37 ವರ್ಷದವರೆಗೂ ನೀವು ಈ ಒಂದು ಅಪ್ಲಿಕೇಶನ್ ನ ಹಾಕ್ಬಹುದು. ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರ್ತಾವ. ಜನರಲ್ ಕೆಟಗರಿಗೆ 32 ವರ್ಷದವರೆಗೆ ಅಪ್ಲಿಕೇಶನ್ ನ ಹಾಕ್ಬಹುದು, 6 ಅಟೆಂಪ್ಟ್ಸ್ ಇರ್ತಾವ. PWBD ವಿದ್ಯಾರ್ಥಿಗಳಿಗೆ 42 ವರ್ಷದವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಇನ್ ಕೇಸ್ ನೀವು ಜನರಲ್ OBC ಒಳಗಿದ್ರ 9 ಅಟೆಂಪ್ಟ್ಸ್, ಇನ್ನ SC/ST ಕೆಟಗರಿ ಒಳಗಿದ್ರಿ ಅಂತಂದ್ರ ಅನ್ಲಿಮಿಟೆಡ್ ಅಟೆಂಪ್ಟ್. ಸೊ ಅಟೆಂಪ್ಟ್ ಏಜ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿತ್ತು ಅನ್ಕೋತೇನೆ. ಓಕೆ, ಇನ್ನ ಇಂಪಾರ್ಟೆಂಟ್ ಅಂದ್ರ OBC. ಆಕ್ಚುಲಿ OBC EWS ಏನ್ ಕೆಟಗರಿ ಇದೈತ್ಲ ಈ ಸಲ ಒಂದ್ ಸ್ವಲ್ಪ ಬಹಳ ಸ್ಟ್ರಿಕ್ಟ್ ಮಾಡ್ಯಾರ. ಅದ್ರಾಗೂ OBC ಸ್ವಲ್ಪ ಜಾಸ್ತಿನ ಸ್ಟ್ರಿಕ್ಟ್ ಆಗೈತೆ ಅಂತಾನೆ ಹೇಳ್ಬಹುದು. ಎಸ್, ಅದೆಲ್ಲ ನಿಮಗೂ ಕಾಂಟ್ರವರ್ಸಿ ಎಲ್ಲ ಗೊತ್ತೈತಿ, ಕೇಸ್ ಆಗಿದ್ದ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಮಾಡಿದ್ನಿ. ಸೊ ಅದೆಲ್ಲ ಇವಾಗ ಮಾತಾಡ್ತಾ ಕೂರೋದ್ ಬೇಡ. OBC ಬಗ್ಗೆ ಕೇಳ್ತಿರ್ತೀರಿ ಆಕ್ಚುಲಿ ಬಹಳ ಜನ. ಇವಾಗ ಕ್ಲಿಯರ್ ಮಾಡ್ತೀನಿ. ನಾನ್ ಕ್ರಿಮಿಲಿಯರ್ ಕ್ಯಾಂಡಿಡೇಟ್ಸ್ OBC ಒಳಗ ನಾನ್ ಕ್ರಿಮಿಲಿಯರ್ ಏನ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರು ಎಲಿಜಿಬಲ್ ಇರ್ತಾರ. ಇಲ್ಲೊಂದು ಇನ್ಕಮ್ ಕ್ರೈಟೇರಿಯಾ ಕೊಟ್ಟಾರ, ಇನ್ಕಮ್ ಲಿಮಿಟ್ ಕೊಟ್ಟಾರ. ಏನಂತಂದ್ರ ಫ್ಯಾಮಿಲಿ ಇನ್ಕಮ್ ಬಿಲೋ 8 lakhs ಇರ್ಬೇಕು, ಎಕ್ಸ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಇನ್ಕಮ್. ಕ್ಲಾರಿಟಿ ಸಿಕ್ತ ಅನ್ಕೋತೀನಿ. ಇನ್ನ OBC ಸರ್ಟಿಫಿಕೇಟ್ ದ ಡೇಟ್ ಯಾವ ಮೊದ್ಲೆಲ್ಲ ಹೆಂಗಿತ್ತಂತಂದ್ರ ಹಳೆ ಸರ್ಟಿಫಿಕೇಟ್ಸ್ ನಡೀತಿತ್ತು, 5 ವರ್ಷದೊಳಗೆಲ್ಲ ನಡೀತಿತ್ತು. ಬಟ್ ಇವಾಗ ಬಹಳ ರೂಲ್ಸ್ ಸ್ಟ್ರಿಕ್ಟ್ ಆಗಿರೋದ್ರಿಂದ ಒಂದು ಡೇಟ್ ಪರ್ಟಿಕ್ಯುಲರ್ ಆಗಿ ಡೇಟ್ ನವರು ಮೆನ್ಷನ್ ಮಾಡ್ಯಾರ. 2025 ಏಪ್ರಿಲ್ 1 ನಂತರ ನೀವು ಒಂದ್ ಸರ್ಟಿಫಿಕೇಟ್ ನ ಮಾಡ್ಸಿರ್ಬೇಕು. ಮತ್ತೆ ಫೆಬ್ರವರಿ 3 ಒಳಗಾಗಿ ಆ ಒಂದ್ ಸರ್ಟಿಫಿಕೇಟ್ ಡೇಟ್ ಇರ್ಬೇಕು. ಕ್ಲಿಯರ್ ಆಗಿ ಈ ಡೇಟ್ ನ ನೆನ್ಪಿಟ್ಕೊಳ್ರಿ. ಇನ್ನೊಂದ್ಸಲ ನಾ ರಿಪೀಟ್ ಮಾಡ್ತೀನಿ. ಏಪ್ರಿಲ್ 1, 2025 ನಂತರ ಫೆಬ್ರವರಿ 3 ಒಳಗಾಗಿ ತೆಗೆಸಿದಂತ ಸರ್ಟಿಫಿಕೇಟ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರ. ಅದರ್ವೈಸ್ ನೀವು ಜನರಲ್ ಕೆಟಗರಿ ಒಳಗ ಬರ್ತೀರಿ. ಸೊ ಈ ಡೇಟ್ ನ ನೆನ್ಪಿಟ್ಕೊಳ್ರಿ. ಇವಾಗನು ಸದ್ಯಕ್ಕೂ ಟೈಮ್ ಅದ ನಿಮ್ಗ. ಇವಾಗ ಅಪ್ಲಿಕೇಶನ್ ಅಪ್ಲೈ ಮಾಡ್ರಿ OBC ಒಂದ್ ಸರ್ಟಿಫಿಕೇಟ್ಗೆ. ಅಂಡ್ ಬಂದಂತ ಫ್ರೆಶ್ ಸರ್ಟಿಫಿಕೇಟ್ ನ ನೀವು ಅಟ್ಯಾಚ್ ಮಾಡ್ಬೇಕು. ಇಲ್ಲಿ ಯಾವ್ದೇ ರೀತಿ ಮೋಸ ಮಾಡಕ್ ಆಗಂಗಿಲ್ಲ ನಿಮ್ ಕಡೆಯಿಂದ. ಯಾಕಂದ್ರ ಆ ಸರ್ಟಿಫಿಕೇಟ್ ಮೇಲೆ ಡೇಟ್ ಇರ್ತದ. ಸೊ ಡೇಟ್ ಇನ್ನೊಮ್ಮೆ ಹೇಳ್ತೀನಿ, ಏಪ್ರಿಲ್ 1, 2025 ನಂತರ ಹಾಗೂ ಫೆಬ್ರವರಿ 3, 2026 ಒಳಗಾಗಿ ಇರ್ಬೇಕಾಗ್ತದ ಡೇಟು OBC ಸರ್ಟಿಫಿಕೇಟ್. ಓಕೆ, ದೆನ್ ಸ್ಟೇಟ್ ಲೆವೆಲ್ ಸರ್ಟಿಫಿಕೇಟ್ಸ್ ನಡೀತಾವೇನಾ ಅಂತ ಹೇಳಿ ಕೇಳ್ಯಾರ. ವ್ಯಾಲಿಡ್ ಇರ್ತಾವೇನಾ ಸ್ಟೇಟ್ ಲೆವೆಲ್ದು ಅಂತ ಹೇಳಿ ಅದಕ್ಕೊಂದು ಲೈನ್ ಮೆನ್ಷನ್ ಮಾಡೈತಿ UPSC. ಏನಂದ್ರ ವ್ಯಾಲಿಡ್ ಓನ್ಲಿ ಇಫ್ ದೇ ಮೀಟ್ ಸೆಂಟ್ರಲ್ ಗವರ್ಮೆಂಟ್ ನಾರ್ಮ್ಸ್. ಓಕೆ, ಇನ್ನ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಕ್ ನೀವ್ ಏನಾರ ಫೇಲ್ ಆದ್ರಿ, ಈಗ OBC ಸರ್ಟಿಫಿಕೇಟ್ ಇರ್ತದ, ಆ ಡೇಟ್ ಒಳಗ್ ನಿಮ್ಗೆ ಅಪ್ಡೇಟ್ ಮಾಡಕ್ ಆಗ್ಲಿಲ್ಲ ಅಂದಾಗ, ಇವನ್ ಅದ ಯಾವ್ದೇ ಕೆಟಗರಿ ಇರ್ಲಿ, ನಿಮ್ ಕಡೆಯಿಂದ ಸರ್ಟಿಫಿಕೇಟ್ ನ ನೀವು ಫಿಲ್ ಮಾಡಕ್ ಅಪ್ಡೇಟ್ ಮಾಡಕ್ ಆಗಿಲ್ಲ, ಅಪ್ಲೋಡ್ ಮಾಡಕ್ ಆಗಿಲ್ಲ ಅಂದಾಗ ನಿಮ್ಮನ್ನ ಜನರಲ್ ಕೆಟಗರಿ ಒಳಗನ ತಗೊಳ್ತಾರು. ಓಕೆ, ಇದು ಕ್ಲಿಯರ್ ಇರ್ಲಿ. ಇನ್ನ EVS ಒಂದು ಕೆಟಗರಿಗೆ ಇರುವಂತ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರ ಇನ್ಕಮ್ ಅಂಡ್ ಅಸೆಟ್ ಸರ್ಟಿಫಿಕೇಟ್ ಇರ್ಬೇಕು ಇವ್ರ ಕಡೆ. ಇನ್ಕಮ್ ಅಂಡ್ ಅಸೆಟ್ ಸರ್ಟಿಫಿಕೇಟ್ ಡೇಟ್ ಸೇಮ್, ಏಪ್ರಿಲ್ 1, 2025 ನಂತರ ಫೆಬ್ರವರಿ 3, 2026 ಒಳಗಾಗಿ ತೆಗೆಸಿದಂತ ಸರ್ಟಿಫಿಕೇಟ್ ಅನ್ನ EVS ಗೂ ಇರಬೇಕು, ಇನ್ಕಮ್ ಅಂಡ್ ಅಸೆಟ್ ಸರ್ಟಿಫಿಕೇಟ್. ಇನ್ನ PWBD ಗೆ ಏನ್ ಹೇಳ್ಯಾರ ಅಂತಂದ್ರೆ ವ್ಯಾಲಿಡ್ ಮೆಡಿಕಲ್ ಒಂದು ಸರ್ಟಿಫಿಕೇಟ್ ನ ನೀವು ಇಟ್ಕೊಂಡಿರ್ಬೇಕು. ಇಷ್ಟ ಇವ್ರಿಗೆ ಹೇಳಿದಂದ್ರ ವ್ಯಾಲಿಡ್ ಮೆಡಿಕಲ್ ಸರ್ಟಿಫಿಕೇಟ್ ಇರ್ಬೇಕು. ಅಂಡ್ ಅದಾದ ತಕ್ಷಣ ನಿಮಗೆ ಸ್ಕ್ರೈಬ್ ಏನ ಲಿಪಿಗಾರರ ಅವಶ್ಯಕತೆ ಇರ್ತೈತಲ್ಲ, ಆ ಲಿಪಿಗಾರರದೊಂದು ಏನ್ ನೀಡ್ ಇರ್ತೈತಲ್ಲ ಅದನ್ನು ಫುಲ್ಫಿಲ್ ಮಾಡ್ತಾರೋ. ಅಂಡ್ ಎಕ್ಸ್ಟ್ರಾ ಸಮಯವನ್ನು ಕೂಡ ಪ್ರೊವೈಡ್ ಮಾಡ್ತಾರ. ಸೊ ಯಾರೆಲ್ಲ 1 year ಇಂದ ಪ್ರಿಪರೇಷನ್ ನ ಮಾಡ್ಲಿಕ್ಕತ್ತಿದ್ರಿ UPSC ಸಲುವಾಗಿ, ಅವ್ರಿಗೋಸ್ಕರ ಅವರ ಒಂದು ಕಾದಂತ ದಿನ ಕೂಡ ಬಹಳ ಹತ್ರ ಬಂದದ. ಖುಷಿಯಿಂದ
ಕರೆಕ್ಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ನ ಹಾಕ್ರಿ ಅಂಡ್ ನಿಮ್ಮ ಪ್ರಿಪರೇಷನ್ ನ ಇನ್ನೂ ತೀವ್ರ ಮಾಡ್ರಿ. ಯಾಕಂದ್ರ ಪರೀಕ್ಷೆಗೆ ಸಮಯ ಕಡಿಮೆ ಉಳಿದಿರೋದ್ರಿಂದ ರಿವಿಷನ್ ಹತ್ರ ಜಾಸ್ತಿ ಫೋಕಸ್ ಮಾಡ್ರಿ ಅಂಡ್ ಯಾವ ಒಂದು ಸೆಕ್ಷನ್ ಇಂದ ಯಾವ ಸಬ್ಜೆಕ್ಟ್ ಗಳಿಂದ ಕ್ವಶನ್ ಜಾಸ್ತಿ ಬರತಾವು ಅಲ್ಲಿ ಜಾಸ್ತಿ ಫೋಕಸ್ ಕೊಡ್ರಿ. ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡ್ರಿ. ಪ್ರಿಪರೇಷನ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.